ವೈಶೇಷಿಕಾಧಿಕರಣ ಸುಧಾದಲ್ಲಿ ಹಿಂದೆ ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಹೀಗೆ 3 ಪ್ರಮಾಣಗಳಿಂದಲೂ ಸಾಮಾನ್ಯವು ಅನೇಕ ವ್ಯಕ್ತಿವೃತ್ತಿ ಆಗಿಲ್ಲ, ಅಂದರೆ ಅನುಗತವಾಗಿಲ್ಲ, ಕಿಂತು ಏಕೈಕ ವೃತ್ತಿಯಾಗಿದೆ ಅಂತನ್ನೋದನ್ನು ತಿಳಿಸಿದ್ದಾರೆ. ಇಷ್ಟು ಹೇಳಿದಾಗ ವೈಶೇಷಿಕರು ತದಯುಕ್ತಂ ಎಂಬುದಾಗಿ ಖಂಡನೆ ಮಾಡ್ತಾ ಇದ್ದಾರೆ. ನೀವು ಹೇಳಿದ್ದು ಸರಿಯಲ್ಲ, ಯಾಕೆ ಅಂದರೆ ತಸ್ಯ ಅನೇಕ ವೃತ್ತಿತ್ವಾಭಾವೇ ಬಾಧಕ ಸದ್ಭಾವಾತ್ ಅಂತ. ಸಾಮಾನ್ಯವು ಅನೇಕ ವ್ಯಕ್ತಿವೃತ್ತಿ ಆಗಿಲ್ಲ ಅಂದರೆ ಶಕ್ತಿಗ್ರಹಣವಾಗೋದಿಲ್ಲ, ಕಾರ್ಯಕಾರಣ ಭಾವಗ್ರಹಣ ಆಗೋದಿಲ್ಲ, ವ್ಯಾಪ್ತಿಗ್ರಹಣ ಆಗೋದಿಲ್ಲ, ಸಾಮಾನ್ಯಾಪವಾದ ಗ್ರಹ ಆಗೋದಿಲ್ಲ ಅಂತೇಳಿ 4 ಬಾಧಕಗಳನ್ನು ಹೇಳ್ತಾ ಇದ್ದಾರೆ. ಈ 4 ಬಾಧಕಗಳಿವೆ. ಆದ್ದರಿಂದಾಗಿ ತದನ್ಯತಾನುಪಪತ್ಯ ಅನುಗತ ಸಾಮಾನ್ಯವನ್ನು ಒಪ್ಪಬೇಕು ಅಂತ ಅವರು ಹೇಳ್ತಾರೆ. ವ್ಯುತ್ಪತ್ತ್ಯನ್ಯಥಾನುಪಪತ್ಯ ಅನುಗತ ಸಾಮಾನ್ಯವನ್ನು ಒಪ್ಪಬೇಕು ಅನ್ನುವುದನ್ನು ವೈಶೇಷಿಕರು ಮೊದಲಿಗೆ ಉಪಪಾದನೆ ಮಾಡುತ್ತಾರೆ. ತಥಾಹಿ ಎಂಬುದಾಗಿ. ತಥಾಹಿ ಸರ್ವೇಷು ಗೋಪಿಂಡೇಷು ಯದಿ ಅನುಗತಂ ಏಕಂ ಗೋತ್ವಸಾಮಾನ್ಯಂ ನ ಸ್ಯಾತ್ ತದಾ ತತ್ರ ಗೋಶಬ್ದ ಸಂಗತಿಗ್ರಹಣಲಕ್ಷಣ ವ್ಯುತ್ಪತ್ತಿರ್ನ ಸ್ಯಾತ್. ಎಲ್ಲ ಗೋಪಿಂಡಗಳಲ್ಲಿ ಅನುಗತವಾದಂತಹ ಒಂದು ಸಾಮಾನ್ಯವು ಜಾತಿ ಇಲ್ಲದೇ ಇದ್ದರೆ ಗೋಶಬ್ದ ಸಂಗತಿಗ್ರಹಣ ಲಕ್ಷಣ ವ್ಯುತ್ಪತ್ತಿಯು ಇಲ್ಲದೆ ಹೋಗಬೇಕಾಗುತ್ತದೆ. ಅಂದರೆ ಗೋಶಬ್ದವು ವಾಚಕವಾಗಿದೆ, ಸ್ವಪ್ನಾದಿ ಮತ್ಪಿಂಡವು ವಾಚ್ಯವಾಗಿದೆ ಅಂತನ್ನುವ ವಾಚ್ಯವಾಚಕ ಭಾವ ಸಂಬಂಧ ಜ್ಞಾನ ರೂಪವಾದ ವ್ಯುತ್ಪತ್ತಿಯೂ ಆಗದೆ ಹೋಗಬೇಕಾಗುತ್ತದೆ. ಯಾಕೆ ಆಗದೆ ಹೋಗಬೇಕಾಗುತ್ತದೆ ಅಂತ ಕೇಳಿದರೆ, ಅನುಗತ ಸಾಮಾನ್ಯವು ಪದವ್ಯುತ್ಪತ್ತಿಯಲ್ಲಿ ಪ್ರಯೋಜಕವಾಗಿದೆ ಅನ್ನುವುದನ್ನು ವೃದ್ಧವ್ಯವಹಾರೋಪದೇಶಾದಿನ ಹಿ ವ್ಯುತ್ಪತ್ತಿರ್ಭವತಿ ಅಂತ ಈ ರೀತಿಯಾಗಿ ತೋರಿಸ್ತಾ ಇದ್ದಾರೆ. ಶಬ್ದಗ್ರಹಂ ವ್ಯಾಕರಣೋಪಮಾನ ಕೋಶಾಬ್ದವಾಕ್ಯಾದ್ವ್ಯವಹಾರತಶ್ಚ ವಾಕ್ಯಸ್ಯ ಶೇಷಾದ್ ವಿವೃತೇರ್ವದಂತಿ ಸಾನ್ನಿಧ್ಯತಃ ಸಿದ್ಧ ಪದಸ್ಯ ವೃತ್ತಾಹ ಎಂಬುದಾಗಿ ಹೇಳಿದಂತೆ, ಚೈತ್ರ ಜಲಮಾಹರ ಅಂತ ಪ್ರಯೋಜಕ ವೃದ್ಧ ವಾಕ್ಯಶ್ರವಣ ಸಮನಂತರದಲ್ಲಿ ಪ್ರಯೋಜ್ಯ ವೃದ್ಧನ ಜಲಾಹರಣ ವಿಷಯಕವಾದ ಪ್ರವೃತ್ತಿಯು ವೃದ್ಧ ವ್ಯವಹಾರವಾಗಿದೆ. ಆದಿಪದದಿಂದಾಗಿ ವ್ಯಾಕರಣೋಪಮಾದಿಗಳನ್ನು ಕೂಡ ಸ್ವೀಕರಿಸಬೇಕು. ಅಂದರೆ ಅನುಗತ ಸಾಮಾನ್ಯ ರೂಪ ಪ್ರವೃತ್ತಿ ನಿಮಿತ್ತಾವಧಾರಣ ದ್ವಾರ ಉಪದೇಶಾದಿಗಳು ವ್ಯುತ್ಪತ್ತಿ ಹೇತುವಾಗಿವೆ ಅಂತ ಈ ರೀತಿಯಾಗಿ ಅವರು ಹೇಳ್ತಾರೆ. ಅನುಗತ ಸಾಮಾನ್ಯ ರೂಪ ಪ್ರವೃತ್ತಿ ನಿಮಿತ್ತ ಅವಧಾರಣ ದ್ವಾರ ಉಪದೇಶಾದಿಗಳು ವ್ಯುತ್ಪತ್ತಿ ಹೇತು ಯಾಕಾಗಬೇಕು? ಸ್ವಾತಂತ್ರ್ಯೇಣ ವ್ಯವಹಾರೋಪದೇಶಾದಿಗಳು ವ್ಯುತ್ಪತ್ತಿ ಹೇತು ಅಂತ ಯಾಕಾಗಬಾರದು ಅಂತ ಕೇಳಿದರೆ, ಯಾಕಾಗಬಾರದು? ಅನುಗತ ಸಾಮಾನ್ಯ ರೂಪ ಪ್ರವೃತ್ತಿ ನಿಮಿತ್ತ ಅವಧಾರಣತೆಯ ವ್ಯುತ್ಪತ್ತಿ ಹೇತುವಾಗಿವೆ ಉಪದೇಶಾದಿಗಳು ಅಂತ ಈ ರೀತಿಯಾಗಿ ಕಲ್ಪನಾ ಮಾಡುವುದು ಅನುಚಿತವಾಗಿದೆ ಅಂತ ಕೇಳಿದರೆ, ಆಗ ಅವರು ಹೀಗೆ ಹೇಳುವ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳ್ತಾರೆ. ಪ್ರತಿಪಿಂಡದಲ್ಲಿಯೂ ಕೂಡ ಉಪದೇಶಾದಿಗಳು ವ್ಯುತ್ಪತ್ತಿ ಹೇತುವಾಗಿವೆ ಎಂಬುದಾಗಿ ಹೇಳ್ತೀರೋ, ಅಥವಾ ವ್ಯಕ್ತಿ ವಿಶೇಷ ನಿಷ್ಠವಾದ ಉಪದೇಶಾದಿಗಳು ವ್ಯುತ್ಪತ್ತಿ ಹೇತು ಎಂಬುದಾಗಿ ಅಭಿಮತವಾಗಿದೆಯೋ ಎಂಬುದಾಗಿ ವಿಕಲ್ಪ ಮಾಡಿ ಕ್ರಮೇಣ ನಿರಾಕರಿಸುತ್ತಾರೆ. ಪ್ರತಿಪಿಂಡದಲ್ಲಿಯೂ ಕೂಡ ಉಪದೇಶಾದಿಗಳು ಬೇಕು ಅಂತಂದರೆ ನಚ ಪ್ರತಿಪಿಂಡಂ ವ್ಯವಹಾರಾದಿಕಂ ಅಸ್ತಿ ತೇಷಾಂ ಆನಂತ್ಯೇನ ವ್ಯುತ್ಪತ್ತಾವೇವ ಪುರುಷಾಯುಷ ಪರ್ಯವಸಾನಾತ್. ಪ್ರತಿಪಿಂಡದಲ್ಲಿಯೂ ಕೂಡ ವ್ಯವಹಾರಾದಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆ ಗೋಪಿಂಡಗಳು ಅನಂತವಾಗಿವೆ. ಆದ್ದರಿಂದ ವ್ಯುತ್ಪತ್ತಿಯನ್ನು ಪಡೆಯುವುದರಲ್ಲಿಯೇ ಪುರುಷನ ಆಯುಷ್ಯ ಪರ್ಯವಸಾನವಾಗುತ್ತದೆ. ವ್ಯಕ್ತಿ ವಿಶೇಷನಿಷ್ಠವಾದ ಉಪದೇಶಾದಿಗಳು ವ್ಯುತ್ಪತ್ತಿಗೆ ಕಾರಣ ಎಂಬುದಾಗಿ ದ್ವಿತೀಯ ಪಕ್ಷವನ್ನು ಒಪ್ಪಿದರೆ ಮತ್ತೆ 2 ವಿಕಲ್ಪಗಳನ್ನು ಮಾಡುತ್ತಾರೆ. ವ್ಯಕ್ತಿ ವಿಶೇಷನಿಷ್ಠವಾದ ಉಪದೇಶಾದಿಗಳು ಆ ವ್ಯಕ್ತಿಯಲ್ಲಿಯೇ ವ್ಯುತ್ಪತ್ತಿಗೆ ಕಾರಣವೋ ಅಥವಾ ಸಾರ್ವತ್ರಿಕ ವ್ಯುತ್ಪತ್ತಿಗೆ ಹೇತುವಾಗಿವೆಯೋ ಅಂತ ವಿಕಲ್ಪ ಮಾಡಿ ಮೊದಲನೇ ಪಕ್ಷವನ್ನು ನಿರಾಕರಿಸುತ್ತಾರೆ. ಅಥೋ ಯತ್ರ ಉಪದೇಶಾದಿಕಂ ತತ್ರೈವ ವ್ಯುತ್ಪತ್ತಿ ವ್ಯವಹಾರಶ್ಚ ಇತಿ ಸ್ಯಾತ್ ಎಂಬುದಾಗಿ. ಎಲ್ಲಿ ಉಪದೇಶಾದಿಗಳು ಅಲ್ಲೇ ವ್ಯುತ್ಪತ್ತಿ ಮತ್ತು ವ್ಯವಹಾರಾದಿಗಳು ಅಂತ ಆಗುತ್ತವೆ. ಇನ್ನು ಎರಡನೇ ಪಕ್ಷವನ್ನು ಒಪ್ಪಿದರೆ, ಅಂದರೆ ವ್ಯಕ್ತಿ ವಿಶೇಷನಿಷ್ಠವಾದ ಉಪದೇಶಾದಿಗಳು ಸಾರ್ವತ್ರಿಕ ವ್ಯುತ್ಪತ್ತಿ ಹೇತುವಾಗಿವೆ ಅಂತ ಹೇಳಿದರೆ ಅತಿ ಪ್ರಸಂಗ ಬರುತ್ತದೆ ಅಂತನ್ನುವುದನ್ನು ಹೇಳುತ್ತಾರೆ. ಅಥ ವಿನಾಯೇಕೇನ ನಿಮಿತ್ತೇನ ಉಪದೇಶಾದ್ಯಭಾವೇಪಿ ಗೋಪಿಂಡಾಂತರೇ ಗೋಶಬ್ದ ಸಂಕೇತಂ ಗೃಹೀಯಾತ್ ಅಥ ಅಶ್ವಪಿಂಡೇಪಿ ಕಿನ್ನ ಗೃಹೀಯಾತ್ ಅವಿಶೇಷಾತ್ ಎಂಬುದಾಗಿ. ಶಕ್ಯತಾವಚ್ಛೇದಕ ರೂಪವಾದ ಒಂದು ಅನುಗತವಾದ ಪ್ರವೃತ್ತಿ ನಿಮಿತ್ತವಿಲ್ಲದೇನೆ ಉಪದೇಶಾದಿಗಳು ಇಲ್ಲದೇನೆ ಸಾರ್ವತ್ರಿಕ ವ್ಯುತ್ಪತ್ತಿಗೆ ಕಾರಣವಾದರೆ, ಅಂದರೆ ಉಪದೇಶಾದಿಗಳು ಇಲ್ಲದಿದ್ದರೂ ಕೂಡ ಗೋಪಿಂಡಾಂತರದಲ್ಲಿ
ಗೋಶಬ್ದ ಸಂಕೇತವನ್ನು ಗ್ರಹಣ ಮಾಡಿದರೆ ಅಶ್ವಪಿಂಡದಲ್ಲಿಯೂ ಕೂಡ ಯಾಕೆ ಗ್ರಹಣ ಮಾಡಬಾರದು? ಯಾಕೆ ಅವಿಶೇಷಾತ್ ಯದವಿಶಿಷ್ಟಸ್ಯ ಯಸ್ಯ ಯದ್ಭವತಿ ತದವಿಶಿಷ್ಟಸ್ಯ ಅಪರಸ್ಯಾಪಿ ತದ್ಭವತಿ ಅಂತ ಅವಿಶೇಷ ರೂಪವಾದ ವ್ಯಾಪ್ತಿ ಇದೆ ಅಂತ ಈ ರೀತಿಯಾಗಿ ಅವರು ಹೇಳುತ್ತಾರೆ. ಅದಕ್ಕೆ ನಾವು ಕೇಳುತ್ತೇವೆ, ಅನುಗತ ಜಾತಿಯನ್ನು ಒಪ್ಪಿದ ಪಕ್ಷದಲ್ಲಿಯೂ ಈ ಪ್ರಸಂಗ ಬಂದೇ ಬರುತ್ತದೆ ಅಲ್ವಾ ಅಂತಂದರೆ ಹೇಳ್ತಾರೆ, ಅಥ ವಿನಾ ಏಕೇನ ನಿಮಿತ್ತೇನ ಅನುಗತ ಸಾಮಾನ್ಯ ರೂಪ ಪ್ರವೃತ್ತಿ ನಿಮಿತ್ತೇನ ಅಂಥೇಳಿ ನಮ್ಮ ಪಕ್ಷದಲ್ಲಿ ಇದೆ, ನಿಮ್ಮ ಪಕ್ಷದಲ್ಲಿ ಇಲ್ಲ. ಅದನ್ನೇ ಹೇಳುತ್ತಾರೆ, ಅನುಗತ ಗೋತ್ವೇತು ಗೋಶಬ್ದ ಪ್ರವೃತ್ತಿ ನಿಮಿತ್ತತೆಯ ಉಪದೇಶಾದಿನ ಅವಗತೇನ ಅಯಂ ದೋಷ ಪ್ರಾದುಷ್ಯಾತ್. ಅನುಗತವಾದ ಗೋತ್ವವೆಂಬ ಜಾತಿಯು ಪ್ರವೃತ್ತಿ ನಿಮಿತ್ತವಾಗಿದೆ ಎಂಬುದಾಗಿ ಉಪದೇಶಾದಿಗಳಿಂದ ತೋರಿದಾಗ ಈ ದೋಷವು ಬರುವುದಿಲ್ಲ. ಯಾಕೆ? ಯದ್ಧರ್ಮಾವಚ್ಛೇದೇನ ಯದ್ಧರ್ಮಗ್ರಹ ತದ್ಧರ್ಮ ದರ್ಶನಸ್ಯೈವ ತದ್ಧರ್ಮ ದರ್ಶನ ಸಾಮಗ್ರಿತ್ವಾತ್ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದಾಗಿ ಗೋತ್ವ ದರ್ಶನವಾಯಿತು ಅಂತಂದರೆ ಈ ರೀತಿಯಾದಂತಹ ದೋಷ ಬರೋದಿಲ್ಲ. ತಸ್ಮಾತ್ ಅನೇಕೇಷು ಏಕಶಬ್ದ ಸಂಗತಿಗ್ರಹಣಾನ್ಯತಾನುಪಪತ್ಯ ಅನುಗತಂ ಏಕಂ ಅಭ್ಯುಪಗಂತವ್ಯಮೇವ. ಆದ್ದರಿಂದಾಗಿ ಅನೇಕ ವ್ಯಕ್ತಿಗಳಲ್ಲಿ ಒಂದು ಶಬ್ದ ಸಂಗತಿಗ್ರಹಣಾನ್ಯತಾನುಪಪತ್ಯ ಅನುಗತವಾದಂತಹ ಒಂದನ್ನು ಅಂಗೀಕಾರ ಮಾಡಲೇಬೇಕು ಅಂತ ಈ ರೀತಿಯಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ನಾವು ಕೇಳುತ್ತೇವೆ, ಅನುಗತವಾದ ಜಾತಿ ಒಪ್ಪಿದರೇನೇ ವ್ಯುತ್ಪತ್ತಿಯು ಬರುತ್ತದೆ, ಇಲ್ಲಾಂದರೆ ಇಲ್ಲ ಎಂಬುದಾಗಿ ಹೇಳುವುದಾದರೆ ಭೂತ ಮೂರ್ತಾದಿ ಪದಶಕ್ಯತಾವಚ್ಛೇದಕತೆಯ ಭೂತತ್ವ ಮೂರ್ತತ್ವ ಜ್ಞೇಯತ್ವ ಅಭಿಧೇಯತ್ವ ಮೊದಲಾದ ಅನುಗತ ಸಾಮಾನ್ಯ ರಹಿತವಾದಂತಹ ಪೃಥಿವ್ಯಾದಿಗಳಲ್ಲಿ ಭೂತಮೂರ್ತಾದಿ ಶಬ್ದಗಳ ಸಂಗತಿಗ್ರಹಣವು ಹೇಗಾಗುತ್ತದೆ ಅಂತ ಕೇಳಿದರೆ ಅಂತ ರೀತಿಯಾಗಿ ಕೇಳ್ತಾ ಇದ್ದೇವೆ. ಮೊದಲಿಗೆ ಭೂತತ್ವ ಮೂರ್ತತ್ವಗಳು ಯಾಕೆ ಸಾಮಾನ್ಯ ಜಾತಿಯಾಗೋದಿಲ್ಲ ಅಂತಂದರೆ, ಭೂತತ್ವವು ಮೂರ್ತತ್ವವನ್ನು ಬಿಟ್ಟು ಆಕಾಶದಲ್ಲಿ ಇದೆ, ಮೂರ್ತತ್ವವು ಭೂತತ್ವವನ್ನು ಬಿಟ್ಟು ಮನಸ್ಸಿನಲ್ಲಿ ಇದೆ, ಮತ್ತು ಭೂತತ್ವ ಮೂರ್ತತ್ವಗಳು ಎರಡೂ ಕೂಡ ಪೃಥಿವಿ ಅಪ ತೇಜ ವಾಯುಗಳಲ್ಲಿ ಸಮಾವಿಷ್ಟವಾಗಿವೆ. ಆದ್ದರಿಂದ ಪರಸ್ಪರ ವಿರುದ್ಧಯೋ ಅನ್ಯತ್ರ ವಿರಹೇಣ ವರ್ತಮಾನಯೋ ಏಕತ್ರ ಸಮಾವೇಶ ಅಂತನ್ನುವ ಸಾಂಕರ್ಯವು ಬರ್ತದೆ. ಆದ್ದರಿಂದ ಭೂತತ್ವ ಮೂರ್ತತ್ವಗಳು ಜಾತಿಯಾಗೋದಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರಶ್ನೆ ಕೇಳಿದರೆ ಅದಕ್ಕೆ ಉಚ್ಯತೆ ಅಂತೇಳಿ ಉತ್ತರವನ್ನು ನೈಯಾಯಿಕರು ಕೊಡ್ತಾರೆ. ಉಚ್ಯತೆ ತತ್ರಾಪಿ ಬಾಹ್ಯೇಕೇಂದ್ರಿಯಗ್ರಾಹ್ಯ ಗುಣಾಶ್ರಯತ್ವ ಇಯತ್ತಾವಚ್ಛಿನ್ನ ಪರಿಮಾಣತ್ವಾದ್ಯುಪಾಧಿ ನಿಬಂಧನ ಏವ ವ್ಯುತ್ಪತ್ತಿ. ಅಂದರೆ ಬಾಹ್ಯೇಕೇಂದ್ರಿಯಗ್ರಾಹ್ಯ ಗುಣಾಶ್ರಯತ್ವ ರೂಪ ಉಪಾಧಿಯಿಂದ ಭೂತಶಬ್ದ ವ್ಯುತ್ಪತ್ತಿಯೂ ಆಗುತ್ತದೆ. ಹಾಗೆ ಯತ್ತಾವಚ್ಛಿನ್ನ ಪರಿಮಾಣತ್ವ ರೂಪ ಉಪಾಧಿಯಿಂದ ಮೂರ್ತ ಶಬ್ದ ವ್ಯುತ್ಪತ್ತಿಯೂ ಆಗುತ್ತದೆ. ಬಾಹ್ಯೇಕೇಂದ್ರಿಯಗ್ರಾಹ್ಯ ಗುಣಾಶ್ರಯತ್ವವು ಪರಮಾಣುಗಳಲ್ಲಿ ಅವ್ಯಾಪ್ತವಾಗಿದೆ ಎಂಬುದಾಗಿ ಕೇಳಿದರೆ ಅದಕ್ಕೆ ಹೇಳುತ್ತಾರೆ, ಉಚ್ಯತೆ ದ್ರವ್ಯಗ್ರಾಹಕ ಯಾವದಿಂದ್ರಿಯ ಅಗ್ರಾಹ್ಯ ಬಹಿರಿಂದ್ರಿಯಗ್ರಾಹ್ಯ ಗುಣವೃತ್ತಿ ಗುಣತ್ವವ್ಯಾಪ್ಯ ಜಾತಿಮದ್ಗುಣವತ್ವಂ ತತ್ವಂ ಇತಿ ವಿವಕ್ಷಿತಂ. ಅಸ್ಯ ಅರ್ಥಃ ದ್ರವ್ಯಗ್ರಾಹಕಾಣಿ ಯಾವಂತಿ ಇಂದ್ರಿಯಾಣಿ ಚಕ್ಷುಸ್ತ್ವಂ ಮನಾಂಸಿ ತದಗ್ರಾಹ್ಯಾ ಬಹಿರಿಂದ್ರಿಯಗ್ರಾಹ್ಯಾ ಚ ಯಾ ಗುಣತ್ವನ್ಯೂನವೃತ್ತಿ ಜಾತಿ ರೂಪತ್ವಾದಿ ತದ್ಗುಣವತ್ವಂ ಇತಿ. ಅಸ್ತಿ ಚ ಏತತ್ ಪರಮಾಣುಷು ಅಪೀತಿ ನಾವ್ಯಾಪ್ತಿ. ಅತ್ರ ದ್ರವ್ಯಗ್ರಾಹಕ ಯಾವದಿಂದ್ರಿಯ ಅಗ್ರಾಹ್ಯತ್ವ ವಿಶೇಷಣ ಅನುಪಾದಾನೆ ಸಂಖ್ಯಾಮಾದಾಯ ಆತ್ಮಾದೌ ಅತಿವ್ಯಾಪ್ತಿ. ಬಹಿರಿಂದ್ರಿಯಗ್ರಾಹ್ಯಾಯ ಗುಣತ್ವನ್ಯೂನವೃತ್ತಿ ಸಂಖ್ಯಾತ್ವಜಾತಿ ತದ್ವತ್ಯಾಹ ಸಂಖ್ಯಾಯಾಹ ಆತ್ಮಾದೌ ಸತ್ವಾತ್ ಉಪಾದಾನೇ ತು ಅಸ್ಯ ನಾತಿವ್ಯಾಪ್ತಿ ಸಂಖ್ಯಾತ್ವಸ್ಯ ಯಾವದ್ದ್ರವ್ಯಗ್ರಾಹಕ ಇಂದ್ರಿಯಗ್ರಾಹ್ಯತ್ವಾತ್ ಇತ್ಯಾದಿಯಾಗಿ ಅತ್ಯಂತ ವಿಸ್ತಾರವಾಗಿ ಇಲ್ಲಿ ದಲಕೃತ್ಯ ವಿಚಾರವನ್ನು ಮಾಡಿದ್ದಾರೆ. ಅಷ್ಟು ಸಮಯವಿಲ್ಲದೆ ಇದ್ದರಿಂದಾಗಿ ಆ ದಲಕೃತ್ಯ ವಿಚಾರವನ್ನು ಈ ಸಂದರ್ಭದಲ್ಲಿ ಸಂಕ್ಷಿಪ್ತ ಮಾಡಿ ಮುಂದೆ ಹೋಗೋಣ. ಈ ಉಪಾಧಿಗಳು ಅನುಗತವಾಗಿವೆಯಾ ಅಂದರೆ ಇವು ಆಗಿಲ್ಲ. ಇಂತಹ ಅನನುಗತವಾದ ಉಪಾಧಿಗಳಿಂದ ವ್ಯುತ್ಪತ್ತಿ ಹೇಗೆ ಎಂಬುದಾಗಿ ಕೇಳಿದರೆ, ಉಪಾಧೀನಾಂ ವ್ಯಾವೃತ್ತತ್ವೇಪಿ ಅನುಗತ ಸಾಮಾನ್ಯಾಶ್ರಯತ್ವೇನ ದೋಷಾಭವತ್. ಅನುಗತ ಸಾಮಾನ್ಯಗಳಿಂದ ಅನುಗತೀಕೃತ ಪದಾರ್ಥಗಳಿಂದ ಘಟಿತವಾಗಿದೆ ಉಪಾಧಿ, ಆದ್ದರಿಂದಾಗಿ ದೋಷವಿಲ್ಲ. ಅಂದರೆ ಗುಣತ್ವ ಇಂದ್ರಿಯತ್ವಾದಿ ಜಾತಿಗಳು ಅನುಗತವಾದದ್ದರಿಂದ ತದ್ವತ್ತಾದ ಇಂದ್ರಿಯಗಳು
ಅನುಗತ ಅಂತ ಆದದ್ದರಿಂದ ತದ್ಘಟಿತವಾದಂತಹ ಉಪಾಧಿಗಳು ಕೂಡ ಅನುಗತಪ್ರಾಯವಾಗಿವೆ ಅಂತ ಈ ರೀತಿಯಾಗಿ ಕೆಲವು ಟಿಪ್ಪಣಿಕಾರರ ಅಭಿಪ್ರಾಯವಾಗಿದೆ. ಅಥವಾ ಬಾಹ್ಯೇಕೇಂದ್ರೀಯ ಗುಣಾಶ್ರಯತ್ವ ಪ್ರವಿಷ್ಟವಾದ ಗುಣತ್ವ ಜಾತಿ ಮತ್ತು ಪರಿಚ್ಛಿನ್ನ ಪರಿಮಾಣ ಯೋಗಿತಾ ಪ್ರವಿಷ್ಟವಾದಂತಹ ಪರಿಮಾಣತ್ವ ಜಾತಿಯು ಸರ್ವಾನುಗತವಾದದ್ದರಿಂದ ತದ್ಘಟಿತವಾದ ಉಪಾಧಿಯೂ ಕೂಡ ಸಾರ್ವತ್ರಿಕ ವ್ಯವಹಾರ ನಿಮಿತ್ತವಾಗಿದೆ ಅಂತ ಈ ರೀತಿಯಾಗಿ ಕೆಲವರ ಅಭಿಪ್ರಾಯವಾಗಿದೆ. ಹೀಗೆ ವ್ಯುತ್ಪತ್ತ್ಯನ್ಯಥಾನುಪಪತ್ಯ ಅನುಗತ ಜಾತಿಯನ್ನು ಒಪ್ಪಬೇಕು ಅಂತ ಹೇಳಿ ಕಾರ್ಯಕಾರಣ ಇನ್ನೂ ಎರಡನೇ ಬಾಧಕವನ್ನು ಹೇಳುತ್ತಾರೆ. ಕಿಂಚ ಅನುಗತ ತಂತುತ್ವ ಪಟತ್ವಾದಿ ಸಾಮಾನ್ಯಾಭಾವೇ ಕಾರ್ಯಕಾರಣ ಭಾವ ಅವಧಾರಣಂ ನ ಸ್ಯಾತ್ ತತಶ್ಚ ಕಾರ್ಯಾರ್ಥಿನಃ ಕಾರಣೇ ಪ್ರವೃತ್ತಿರ್ನ ಸ್ಯಾತ್. ಅನುಗತವಾದಂತಹ ತಂತುತ್ವ ಪಟತ್ವಾದಿ ಸಾಮಾನ್ಯವನ್ನು ಜಾತಿಯನ್ನು ಒಪ್ಪದೇ ಇದ್ದರೆ ಕಾರ್ಯಕಾರಣ ಭಾವ ಅವಧಾರಣವೂ ಆಗದೆ ಹೋಗಬೇಕಾಗುತ್ತದೆ. ಆಗದೇ ಇದ್ದರೆ ಏನಾಗ್ತದೆ ಅಂತಂದರೆ ಕಾರ್ಯಾರ್ಥಿಯಾದವನು ಕಾರಣದಲ್ಲಿ ಪ್ರವೃತ್ತಿಯನ್ನು ಮಾಡದೇ ಹೋಗಬೇಕಾದೀತು ಅಂತನ್ನುವ ಅತಿ ಪ್ರಸಂಗವೂ ಬರುತ್ತದೆ. ಕಾರ್ಯಕಾರಣ ಭಾವೇ ಹಿ ಅನ್ವಯೌ ವ್ಯತಿರೇಕೌ ವಾ ಉಪದೇಶೌ ವಾ ಪ್ರಮಾಣಂ. ಕಾರ್ಯಕಾರಣ ಭಾವದ ವಿಷಯದಲ್ಲಿ ವ್ಯಭಿಚಾರ ಜ್ಞಾನಾಭಾವ ಸಹಕೃತವಾದಂತಹ ಅನ್ವಯ ವ್ಯತಿರೇಕ ಸಹಚಾರ ಗ್ರಹಣವು ಪ್ರಮಾಣವಾಗಿದೆ. ಅಂದರೆ ತಂತುಷು ಸತ್ಸು ಪಟಸ್ಯ ಭಾವ ಅಸತ್ಸು ತಂತುಷು ಪಟಸ್ಯ ಅಭಾವ ಅಂತನ್ನುವ ಅನ್ವಯ ವ್ಯತಿರೇಕವು ಪ್ರಮಾಣವಾಗಿದೆ. ಅಥವಾ ತಂತವಃ ಪಟಸ್ಯ ಕಾರಣಂ ಇತಿ ವೃದ್ಧೋಪದೇಶ ಆದರೂ ಕೂಡ ಪ್ರಮಾಣವಾಗಿದೆ. ನ ಚ ವ್ಯಾವೃತ್ತೇಷು ವಸ್ತುಷು ಅನ್ವಯ ವ್ಯತಿರೇಕ ಗ್ರಹಣಂ ಉಪಪದ್ಯತೆ. ವ್ಯಾವೃತ್ತವಾದ ವಸ್ತುಗಳಲ್ಲಿ ಅಂದರೆ ಅನನುಗತವಾದ ಏಕೈಕ ವಸ್ತುಗಳಲ್ಲಿ ಅನ್ವಯ ವ್ಯತಿರೇಕ ಗ್ರಹಣವು ಉಪಪನ್ನವಾಗುವುದಿಲ್ಲ. ಅಂತಹ ವ್ಯಾವೃತ್ತವಾದ ವಸ್ತುಗಳು ಅನಂತವಾದದ್ದರಿಂದ ಅಲ್ಲೇನೇ ಪುರುಷಾಯುಷ್ಯ ಅದು ಪರ್ಯವಸಾನವಾಗುವಂತಹ ಪ್ರಸಂಗ ಬರುತ್ತದೆ. ನಿಯಮವ್ಯಭಿಚಾರಯೋ ದುರ್ಜ್ಞಾನತ್ವಾತ್. ನಿಯಮವ್ಯಭಿಚಾರಗಳನ್ನು ತಿಳಿದುಕೊಳ್ಳುವುದು ಅಸಾಧ್ಯವಾಗುತ್ತದೆ. ಒಂದು ತಂತುವಿನಲ್ಲಿ ಪಟಕಾರಣತ್ವವನ್ನು ಗ್ರಹಣ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ? ಒಂದೇ ಕಡೆಗೆ ಹಾಗೆ ಕಂಡಿದ್ದರಿಂದ ಪಟಕಾರಣತ್ವವು ನಿಶ್ಚಯ ಮಾಡಿದರೆ ಕೆಲವೊಂದು ಸ್ಥಳದಲ್ಲಿ ರಾಸಭವೂ ಇದ್ದದ್ದರಿಂದ ರಾಸಭವೂ ಪಟಕಾರಣವಾಗಬೇಕಾಗುತ್ತದೆ. ಏತತ್ತಂತ್ವಭಾವೇ ಪಟಾಭಾವ ಅಂತ ವ್ಯತಿರೇಕ ಗ್ರಹಣವೂ ಆಗುವುದಿಲ್ಲ. ಯಾಕೆ? ಏತತ್ತಂತ್ವಭಾವೇಪಿ ಕದಾಚಿತ್ ಪಟ ಅಂತನ್ನುವುದು ಪಟ ಇದ್ದದ್ದರಿಂದಾಗಿ ಶಂಕಾ ಅಂತನ್ನುವುದು ಬರುತ್ತದೆ. ಅಂದರೆ ಅಪ್ರಸಿದ್ಧ ವ್ಯಕ್ತ್ಯಂತರದಲ್ಲಿ ವ್ಯಭಿಚಾರ ಸಂಶಯ ಅಂತನ್ನುವುದು ಬರುತ್ತದೆ. ಆದ್ದರಿಂದ ಕ್ವಾಚಿತ್ಕವಾದ ಅನ್ವಯ ವ್ಯತಿರೇಕ ಗ್ರಹಣವು ಕಾರಣತಾಗ್ರಾಹಕವಲ್ಲ. ಅನುಗತ ಸಾಮಾನ್ಯವನ್ನು ಅಂಗೀಕಾರ ಮಾಡಿದ ಪಕ್ಷದಲ್ಲಿ ಜಾತಿಯು ಪ್ರತ್ಯಕ್ಷ ಸಿದ್ಧವಾದದ್ದರಿಂದ ಪಟತ್ವ ತಂತುತ್ವಾದಿಗಳು ಕಾರ್ಯಕಾರಣ ಭಾವ ಅವಚ್ಛೇದಕತೆಯ ಉಪದೇಶಾದಿಗಳಿಂದ ತೋರಿದಾಗ ಎಲ್ಲೆಲ್ಲಿ ಅವಚ್ಛೇದಕ ದರ್ಶನವೋ ಅಲ್ಲಲ್ಲಿ ಉಪದೇಶಾದಿಗಳು ಇಲ್ಲದಿದ್ದರೂ ಕಾರ್ಯಕಾರಣ ಭಾವ ಅವಧಾರಣವೂ ಆಗುತ್ತದೆ. ಅಂದರೆ ತಂತುತ್ವಾವಚ್ಛಿನ್ನೇ ಸತಿ ಪಟತ್ವಾವಚ್ಛಿನ್ನಂ ಭವತಿ ತದಭಾವೇ ತದಭಾವ ಇತಿ ತಂತುತ್ವಾವಚ್ಛೇದೇನ ಪಟತ್ವಾವಚ್ಛೇದೇನ ಕಾರ್ಯಕಾರಣ ಭಾವಗ್ರಹಣವೂ ಆಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಉಪದೇಶಶ್ಚ ಅನಂತೇಷು ನ ಸಂಭವತಿ ಇತ್ಯುಕ್ತಂ ತೇಷಾಂ ಅನಂತೇನ ವ್ಯುತ್ಪತ್ತಾವೇವ ಪುರುಷಾಯುಷ ಪರ್ಯವಸಾನಾದಿತಿ. ಅನಂತವಾದಂತಹ ಪದಾರ್ಥಗಳಲ್ಲಿ ಉಪದೇಶ ಅಂತನ್ನೋದು ಕೊಡೋದಿಲ್ಲ ಅಂತ ಹೇಳಿದ್ದೇವೆ. ಯಾಕೆ ಅಂತಂದರೆ ಅವುಗಳ ಅನಂತವಾದದ್ದರಿಂದಾಗಿ ವ್ಯುತ್ಪತ್ತಿಯಲ್ಲೇನೆ ಪುರುಷಾಯುಷವು ಪರ್ಯವಸಾನವಾಗುತ್ತದೆ. ಇನ್ನು ಅನುಗತವಾದ ಸಾಮಾನ್ಯವನ್ನು ಒಪ್ಪದಿದ್ದರೆ ಮೂರನೇ ಬಾಧಕವನ್ನು ಹೇಳುತ್ತಾರೆ. ಅಪಿಚ ವ್ಯಾಪ್ತಿಜ್ಞಾನಮಪಿ ಅನುಗತ ಸಾಮಾನ್ಯಾಭಾವೇ ಅನುಪಪನ್ನಂ ಸ್ಯಾತ್. ವ್ಯಾಪ್ಯತಾವಚ್ಛೇದಕ ಧೂಮತ್ವ ವ್ಯಾಪಕತಾವಚ್ಛೇದಕ ವನ್ಯತ್ವಾದಿ ಅನುಗತ ಸಾಮಾನ್ಯಗಳನ್ನು ಒಪ್ಪದಿದ್ದರೆ ವ್ಯಾಪ್ತಿಜ್ಞಾನ ಅಂತನ್ನೋದು ಅನುಪಪನ್ನವಾಗಬೇಕಾಗುತ್ತದೆ. ಯಾಕೆ ಅಂದರೆ ಅನ್ವಯ ವ್ಯತಿರೇಕಗಳಿಂದ ಅಥವಾ ಉಪದೇಶದಿಂದ ವ್ಯಾಪ್ತಿಜ್ಞಾನವು ತಿಳಿಯಲ್ಪಡಬೇಕು. ಅನ್ವಯ ವ್ಯತಿರೇಕಗಳು ಗೃಹೀತವಾದರೇನೇ ಅವು ವ್ಯಾಪ್ತಿಜ್ಞಾನಕ್ಕೆ ಕಾರಣವಾಗುತ್ತವೆ. ಅನ್ವಯ ವ್ಯತಿರೇಕ ಗ್ರಹಣವಾದರೂ ಹಿಂದೆ ಹೇಳಿದಂತೆ ಅನುಗತ ಸಾಮಾನ್ಯ ಸಾಪೇಕ್ಷವಾಗಿದೆ. ಅನ್ವಯ ವ್ಯತಿರೇಕ ಗ್ರಹೋಪಪಾದಕತೆಯ ಅನುಗತ ಸಾಮಾನ್ಯದ ಉಪಯೋಗ ಅಂತನ್ನೋದು ಇದ್ದೇ ಇದೆ ಅಂತ ರೀತಿಯಾಗಿ ಹೇಳ್ತಾರೆ. ವ್ಯಾವೃತ್ತ ವಸ್ತೂನಾಂ ಅನ್ವಯ ವ್ಯತಿರೇಕ ಅವಗಮ ಅನುಪಪತ್ತೇ ಅಂಥೇಳಿ.
ವ್ಯಾವೃತ್ತ ವಸ್ತೂನಾಂ ಅಂದರೆ ಧೂಮತ್ವವನ್ಹಿತ್ವಾದಿ ಅನುಗತ ಧರ್ಮಶೂನ್ಯಾನಾಂ ಧೂಮವನ್ಯಾದಿ ಪದಾರ್ಥಾನಾಂ ಅಂತ ಈ ರೀತಿಯಾಗಿ ಅರ್ಥ. ಅವುಗಳಿಂದಾಗಿ ಅವುಗಳ ಅನ್ವಯ ವ್ಯತಿರೇಕ ಅವಗಮ ಅಂತನ್ನೋದು ಆಗೋದಿಲ್ಲ. ಇನ್ನು ಉಪದೇಶದಿಂದ ವ್ಯಾಪ್ತಿಗ್ರಹಣವಾಗುತ್ತದೆ ಅಂತನ್ನುವ ಪಕ್ಷದಲ್ಲಿಯೂ ಕೂಡ ಹಿಂದೆ ಹೇಳಿದಂತೆ ಉಪದೇಶವು ಸ್ವಾತಂತ್ರ್ಯೇಣ ವ್ಯಾಪ್ತಿಗ್ರಹೋಪಯೋಗಿ ಅಲ್ಲ, ಧೂಮತ್ವಾದಿ ಸಾಮಾನ್ಯ ಧರ್ಮಾವಧಾರಕತೆಯ ಏವ ತದ್ದೇತತ್ವವನ್ನು ಒಪ್ಪಬೇಕು ಅಂತ ಹಿಂದೆ ಹೇಳಿದ್ದರಿಂದ ಅನುಗತ ಸಾಮಾನ್ಯ ಸಾಪೇಕ್ಷತ್ವವು ಇದ್ದೇ ಇದೆ ಅಲ್ಲಿಯೂ ಕೂಡ ಎಂಬುದಾಗಿ ತಿಳಿಯಬೇಕು. ಇನ್ನು ಚತುರ್ಥ ಬಾಧಕವನ್ನು ಹೇಳುತ್ತಾರೆ. ಸಾಮಾನ್ಯಾಪವಾದ ನ್ಯಾಯಶ್ಚ ಅನುಗತ ಸಾಮಾನ್ಯಾಭಾವೇ ನ ಸ್ಯಾತ್. ಅನುಗತ ಸಾಮಾನ್ಯವನ್ನು ಒಪ್ಪದೇ ಇದ್ದರೆ ಉತ್ಸರ್ಗ ಅಪವಾದ ನ್ಯಾಯವೂ ಕೂಡ ಅನುಪಪನ್ನವಾಗಬೇಕಾಗುತ್ತದೆ. ಹಿಂಸ್ಯಾತ್ ಸರ್ವಾಭೂತಾನಿ ಅಂತನ್ನುವ ಹಿಂಸಾತ್ವ ಸಾಮಾನ್ಯವನ್ನು ಆಶ್ರಯಿಸಿ ಪ್ರವೃತ್ತವಾದದ್ದು ಸಾಮಾನ್ಯ ಶಾಸ್ತ್ರ. ಅಗ್ನಿಶೋಮೀಯಂ ಪಶುಮಾಲಭೇದ ಅನ್ನುವ ವಿಶೇಷ ವಿಷಯಕವಾದದ್ದು ಅಪವಾದ ಅಂಥೇಳಿ ಏನು ಲೋಕದಲ್ಲಿ ಇದೆ ಅದು ಇಲ್ಲದೆ ಹೋಗಬೇಕಾಗುತ್ತದೆ. ಯಾಕೆ ದ್ವಯೋ ಪ್ರಮಾಣಯೋ ಏಕಸ್ವರೂಪ ವಿಷಯತ್ವೇದು ಅನ್ಯತರಸ್ಯ ಅಪ್ರಾಮಾಣ್ಯಮೇವ ಸ್ಯಾತ್. ಎರಡು ಪ್ರಮಾಣಗಳು ಅಂದರೆ ನಹಿಂಸ್ಯಾತ್ ಸರ್ವಾಭೂತಾನಿ ಅನ್ನುವುದು ಮತ್ತು ಅಗ್ನಿಶೋಮೀಯಂ ಪಶುಮಾಲಭೇತ ಅನ್ನುವುದು ಎರಡು ಪ್ರಮಾಣಗಳು ಏಕವಿಷಯಕವಾದರೆ ಅಂದರೆ ಯಾಗೀಯ ಹಿಂಸಾ ಮಾತ್ರ ವಿಷಯಕವಾದರೆ ಅದೇ ಮಾಡಬೇಕು ಮಾಡಬಾರದು ಅಂತಾಗುತ್ತದೆ, ವಸ್ತುವಿನಲ್ಲಿ ವಿಕಲ್ಪ ಬರಬೇಕಾಗುತ್ತದೆ. ಆದ್ದರಿಂದ ಅನ್ಯತರಸ್ಯ ಅಪ್ರಾಮಾಣ್ಯ ಪ್ರಸಂಗ ಅಂತನ್ನೋದು ಬರುತ್ತದೆ. ಅಂದರೆ ವಸ್ತುವಿನಲ್ಲಿ ವಿಕಲ್ಪದ ಪ್ರಸಂಗ ಬರುತ್ತದೆ, ಆದ್ದರಿಂದ ಅನ್ಯತರಸ್ಯ ಅಪ್ರಾಮಾಣ್ಯವನ್ನು ಹೇಳಬೇಕಾಗ್ತದೆ. ಭಿನ್ನ ವಿಷಯಕವಾಯಿತು ಅಂತಂದರೆ ಭಿನ್ನ ವಿಷಯಕತ್ವೇ ನ ಅಪವಾದ ವಿಷಯ ಅಸ್ತಿ. ಅಗ್ನಿಶೋಮೀಯಂ ಪಶುಮಾಲಭೇತ ಅಂತನ್ನುವುದು ಯಾಗೀಯ ಹಿಂಸಾ ವಿಷಯಕವಾಗಿದೆ, ನಹಿಂಸ್ಯಾತ್ ಅಂತನ್ನುವುದು ಯಾಗೇತರ ಹಿಂಸಾ ವಿಷಯಕವಾಗಿದೆ ಅಂತ ಹೇಳಿದರೆ ಅಪವಾದ ವಿಷಯವೂ ಇಲ್ಲ. ಯಾಕೆ ಅಂದರೆ ಯಾವ ವಿಷಯದಲ್ಲಿ ಉತ್ಸರ್ಗ ಪ್ರಮಾಣವು ಪ್ರವೃತ್ತವಾಗುತ್ತದೆಯೋ ಆ ವಿಷಯದಲ್ಲಿ ಪ್ರವೃತ್ತವಾದ ತದ್ವಿಪರೀತ ಬೋಧಕವಾದ ಪ್ರಮಾಣವು ಅಪವಾದ ವಿಷಯಕವಾಗುತ್ತದೆ. ಭಿನ್ನ ವಿಷಯಕವಾಗಿದ್ದರೂ ಅಪವಾದ ವಿಷಯಕ ಅಂತ ಹೇಳುವುದಾದರೆ ಘಟೋಸ್ತಿ ಪಟೋನಾಸ್ತಿ ಅನ್ನುವುದು ಉತ್ಸರ್ಗಾಪವಾದ ನ್ಯಾಯ ಎಂಬುದಾಗಿ ಹೇಳಬೇಕಾಗುತ್ತದೆ. ಆದ್ದರಿಂದ ಏನು ಹೇಳಬೇಕು ಅಂದರೆ ಹಿಂಸಾತ್ವಾದಿ ಸಾಮಾನ್ಯ ಧರ್ಮ ಪುರಸ್ಕಾರೇಣ ಪ್ರವೃತ್ತವಾದ ಉತ್ಸರ್ಗ ಪ್ರಮಾಣ ವಿಷಯತ್ವ ಪ್ರಸಕ್ತಿ ಉಳ್ಳದ್ದೇನೆ ಅಪವಾದ ಪ್ರಮಾಣ ವಿಷಯವಾಗುತ್ತದೆ ಅಂತನ್ನುವುದು ಪ್ರಸಿದ್ಧ. ಇದು ಭಿನ್ನ ವಿಷಯಕವಾದರೆ ಸಂಭವಿಸುವುದಿಲ್ಲ. ಆದ್ದರಿಂದ ಅಪವಾದ ವಿಷಯ ಸಿದ್ಧವಾಗುವುದಕ್ಕಾಗಿ ಉತ್ಸರ್ಗಕ್ಕೆ ಅನುಗತ ಸಾಮಾನ್ಯ ವಿಷಯಕತ್ವವನ್ನು ಅವಶ್ಯವಾಗಿ ಒಪ್ಪಲೇಬೇಕು. ಆದ್ದರಿಂದ ಅನುಗತ ಸಾಮಾನ್ಯದ ಸಿದ್ಧಿಯೂ ಆಗುತ್ತದೆ. ಇನ್ನು ಅಷ್ಟೇ ಅಲ್ಲದೇನೆ ಅಸ್ತಿ ಚ ಗೌಃ ಅಯಂ ಇತಿ ಅನುಗತಾಕಾರ ಪ್ರತ್ಯಯ. ಅಯಂ ಗೌಃ ಅಂತ ರೀತಿಯಾಗಿ ಏಕಾಕಾರ ಪ್ರತ್ಯಯವು ಬರುತ್ತದೆ. ಅದು ಪ್ರಮಿತವಾಗಿದೆ, ಆದ್ದರಿಂದ ಅದನ್ನು ಅಪಲಾಪ ಮಾಡಲಿಕ್ಕೆ ಬರೋದಿಲ್ಲ. ಈ ರೀತಿಯಾದ ಏಕಾಕಾರ ಪ್ರತ್ಯಯವು ಅನುಗತ ಸಾಮಾನ್ಯಂ ಅನ್ಯಥಾ ಅನುಪಪನ್ನವಾಗಿದೆ, ಆದ್ದರಿಂದಾಗಿ ಅನುಗತ ಸಾಮಾನ್ಯವು ಸಿದ್ಧವಾಗುತ್ತದೆ ಅಂತ ರೀತಿಯಾಗಿ ಅವರು ಹೇಳ್ತಾರೆ. ಅನುಗತ ಸಾಮಾನ್ಯವನ್ನು ಒಪ್ಪದಿದ್ದರೂ ಏಕಾಕಾರ ಪ್ರತ್ಯಯವೂ ಬರಲಿ, ಯಾಕೆ ಬರಬಾರದು ಅಂತ ಕೇಳಿದರೆ ನಚಾಸೌ ವ್ಯಾವೃತ್ತೇತು ಸಂಭವತಿ. ಅನನುಗತ ಏಕೈಕ ವ್ಯಕ್ತಿಗಳಲ್ಲಿ ಇದು ಸಂಭವಿಸುವುದಿಲ್ಲ. ಯಾಕೆ ಅಂದರೆ ಭ್ರಾಂತತ್ವ ಪ್ರಸಂಗಾತ್ ಅನುಗತ ಪ್ರತ್ಯಯವು ಅನುಗತ ಪ್ರತ್ಯಯಕ್ಕೆ ಅನುಗತ ನಿಮಿತ್ತ ವಿಷಯಕತ್ವವನ್ನು ಅವಶ್ಯವಾಗಿ ಒಪ್ಪಲೇಬೇಕು. ಅನುಗತ ವಿಷಯಕತ್ವವು ಇಲ್ಲದಿದ್ದರೂ ಅನುಗತ ಪ್ರತ್ಯಯವು ಬರುತ್ತದೆ ಅಂತಾರೆ ಅದು ಭ್ರಮವಾಗಬೇಕಾಗುತ್ತದೆ. ಇದರ ಮೇಲೆ ಒಂದು ಶಂಕಾ ಬರುತ್ತದೆ. ಎಲ್ಲ ಗೋಪಿಂಡಗಳಲ್ಲಿಯೂ ಕೂಡ ಗೋತ್ವ ಗೋವುಗಳಾಗದಿರುವಂತಹ ಅಶ್ವಾದಿಗಳಿಂದ ವ್ಯಾವೃತ್ತಿಯೂ ಇದ್ದೇ ಇದೆ. ಅದೇ ಗೋಶಬ್ದ ಪ್ರವೃತ್ತಿ ನಿಮಿತ್ತವಾಗುತ್ತದೆ. ತದವಧಾರಕತೆಯಾಗಿವ ಉಪದೇಶಾದಿಗಳು ವ್ಯುತ್ಪತ್ತಿ ಹೇತುವಾಗುತ್ತವೆ. ಆದ್ದರಿಂದ ಗೋತ್ವವೆಂಬ ಸಾಮಾನ್ಯವು ಇಲ್ಲದಿದ್ದರೆ ವ್ಯುತ್ಪತ್ತ್ಯನುಪಪತ್ತಿಯೂ ಇಲ್ಲ. ಆದ್ದರಿಂದ ವ್ಯುತ್ಪತ್ತ್ಯನುಪಪತ್ತಿಯ ಗೋತ್ವ ಸಾಮಾನ್ಯ ಸಿದ್ಧಿ ಆಗುವುದಿಲ್ಲ. ಹಾಗೆ ಅನ್ಯವ್ಯಾವೃತ್ತಿಯೇ ನಿಯಮವ್ಯಭಿಚಾರಗ್ರಹ ಸಂಪಾದಕತೆಯ ಅನ್ವಯವ್ಯತಿರೇಕಗ್ರಹ ಉಪಪಾದಕವಾಗುತ್ತದೆ. ಆದ್ದರಿಂದ ಅನುಗತ ಸಾಮಾನ್ಯವಿಲ್ಲದಿದ್ದರೆ ಕಾರ್ಯಕಾರಣ ಭಾವ ಅಥವಾ ವ್ಯಾಪ್ತಿಗ್ರಹ ಅನುಪತ್ತಿಯೂ ಇಲ್ಲ. ಹಾಗೆ ಅಹಿಂಸಾ ವ್ಯಾವೃತ್ತಿ ರೂಪ ಧರ್ಮ ಪುರಸ್ಕಾರೇಣ ಇವ ಪ್ರವೃತ್ತವಾದ ಉತ್ಸರ್ಗ ವಿಷಯತ್ವ ಪ್ರಸಕ್ತಿ ಇದ್ದದ್ದರಿಂದ ಅಪವಾದ ವಿಷಯಕತ್ವ ಉಪಪನ್ನವಾಗುತ್ತದೆ. ಆದ್ದರಿಂದ ಉತ್ಸರ್ಗಾಪವಾದ ನ್ಯಾಯಾನುಪಪತ್ತಿಯೂ ಇಲ್ಲ. ಅನುಗತ ಬುದ್ಧಿಯೂ ಕೂಡ ಅತದ್ವ್ಯಾವೃತ್ತಿಯಿಂದಲೇ ಉಪಪನ್ನವಾಗುತ್ತದೆ. ಅಯಂ ಗೌಹು ಅಂತನ್ನುವುದಕ್ಕೆ ಅಗೋವ್ಯಾವೃತ್ತಿಯೇ
ವ್ಯಾವೃತ್ತೋಯಂ ಅಂತ ಈ ರೀತಿಯಾಗಿ ಅರ್ಥ ಮಾಡಬಹುದು ಎಂಬುದಾಗಿ ಕೇಳಿದರೆ, ನಚೈತತ್ ಸರ್ವಂ ಅನ್ಯಾಪೋಹ ನಿಮಿತ್ತಂ, ಅನ್ಯಾಪೋಹ ನಿಮಿತ್ತಕವಾಗಿ ಇದೆಲ್ಲವೂ ಕೂಡುತ್ತದೆ ಅಂತನ್ನಬಾರದು. ಯಾಕೆ ಅಂದರೆ ತಸ್ಯಾಪಿ ಪ್ರತಿಪಿಂಡಂ ಭಿನ್ನತ್ವಾತ್, ಅಪೋಹವು ಸರ್ವಾನುಗತವಾಗಿದ್ದರೆ ನೀವು ಹೇಳಿದಂತೆ ಒಪ್ಪಬಹುದಿತ್ತು, ಆದರೆ ಅದು ಪ್ರತಿಪಿಂಡದಲ್ಲಿಯೂ ಭಿನ್ನವಾಗಿದೆ. ಆದ್ದರಿಂದ ಸಾರ್ವತ್ರಿಕ ವ್ಯುತ್ಪತ್ತಿಯಾದ್ಯಂಗವಾಗುವುದಿಲ್ಲ. ಅನ್ಯಾಪೋಹಕ್ಕೆ ಅನುಗತತ್ವವನ್ನು ಒಪ್ಪಿದರೆ ನರತ್ವಾದಿಗಳಿಗೆ ಭಿನ್ನತ್ವವನ್ನು ಸಾಧನೆ ಮಾಡುವ ಧರ್ಮತ್ವಾದಂತನ್ನುವ ಹೇತುವಿಗೆ ಇಲ್ಲೇ ವಿಚಾರ ಬರುತ್ತದೆ. ಅಯಂ ಗೌಹೋ ಇತ್ಯಾದಿ ಪ್ರತೀತಿಯು ವಿಧಿರೂಪವಾಗಿದೆ, ಆದ್ದರಿಂದ ಅಪೋಹವು ನಿಷೇಧ ರೂಪವಾಗಿದೆ. ಆದ್ದರಿಂದ ಅನುಗತಾಕಾರ ಪ್ರತ್ಯಯ ವಿಷಯತೆಯ ಅದನ್ನು ಅಂಗೀಕಾರ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ವಿಧಿರೂಪವಾದ ಗೋವೃತ್ತಿ ಗೋತ್ವವನ್ನೇ ಹಾಗೆ ಅಂಗೀಕಾರ ಮಾಡುವುದು ಯುಕ್ತವಾಗಿದೆ. ಏವಂ ಅಂಗೀಕಾರ್ಯೇ ಗೋತ್ವಾದೇಹೇ ನಿತ್ಯತ್ವಮಪಿ ಅನಿವಾರ್ಯಂ. ಈ ರೀತಿಯಾಗಿ ಅನುಗತತ್ವವು ಸಿದ್ಧವಾಗಲು ನಿತ್ಯತ್ವವು ಕೂಡ ಅನಿವಾರ್ಯವಾಗಿದೆ. ಯಾಕೆ? ವ್ಯಕ್ತಿ ನಷ್ಟವಾದರೂ ಕೂಡ ಜಾತಿಯೂ ಅನುಭೂಯಮಾನವಾಗಿದೆ. ಅನಿತ್ಯವಾಗಿದೆ ಜಾತಿ ಅಂದರೆ ಹಾಗೆ ಅನುಭವಕ್ಕೆ ಬರಬಾರದು. ಹೀಗೆ ಶ್ರೀಮನ್ಯಾಯಸುಧಾದಲ್ಲಿ ಪೂರ್ವಪಕ್ಷದ ನಿರೂಪಣೆಯೂ ಇದೆ. ತ್ವನ್ಮತೆ ಸರ್ವಗೋ ಸಂಗ್ರಾಹಕಸ್ಯ ಶಕ್ಯತಾವಚ್ಛೇದಕಸ್ಯ ಏಕಸ್ಯ ಗೋತ್ವಸ್ಯ ಅಭಾವೇನ ಶಕ್ತಿಗ್ರಹಣಕಾಲೇ ಸರ್ವಗೋ ವ್ಯಕ್ತ್ಯುಪಸ್ಥಿತ್ಯ ಸಂಭವಾತ್ ಕಥಂ ಗೋಶಬ್ದಸ್ಯ ಸರ್ವಗೋ ವ್ಯಕ್ತ್ಯುಪಸಂಹಾರೇಣ ಶಕ್ತಿಗ್ರಹಃ. ನಿಮ್ಮ ಮತದಲ್ಲಿ, ಅಂದರೆ ಯಾರು ಅನುಗತವಾದ ಜಾತಿಯನ್ನು ಒಪ್ಪೋದಿಲ್ಲವೋ ಅವರ ಮತದಲ್ಲಿ ಸರ್ವಗೋ ಸಂಗ್ರಾಹಕವಾದ ಶಕ್ಯತಾವಚ್ಛೇದಕವಾದಂತಹ ಗೋತ್ವ ಅಂತನ್ನೋದನ್ನು ನೀವು ಒಪ್ಪಿಲ್ಲ. ಅದರಿಂದಾಗಿ ಶಕ್ತಿಗ್ರಹಣ ಕಾಲದಲ್ಲಿ ಸರ್ವಗೋ ವ್ಯಕ್ತ್ಯುಪಸ್ಥಿತಿ ಅಂತನ್ನೋದಾಗೋದಿಲ್ಲ. ಆದ್ದರಿಂದ ಕಥಂ ಹೇಗೆ ಗೋಶಬ್ದದಿಂದ ಸರ್ವಗೋ ವ್ಯಕ್ತ್ಯುಪಸಂಹಾರೇಣ ಶಕ್ತಿಗ್ರಹ ಆಗ್ತದೆ ಅಂತ ಈ ರೀತಿಯಾಗಿ ಅವರ ಪೂರ್ವಪಕ್ಷಿಗಳು ಕೇಳ್ತಾರೆ. ಮತ್ತು ಅನುಗತ ಜಾತಿಯನ್ನು ಒಪ್ಪಿದಾಗ ಪುರೋವರ್ತಿ ಚಕ್ಷು ಸಂಯುಕ್ತವಾದಂತಹ ಗೋವಿನಲ್ಲಿ ಪ್ರತ್ಯಕ್ಷಾವಗತವಾದ ಗೋತ್ವವು ಪ್ರತ್ಯಾಸಕ್ತಿ ರೂಪವಾಗಿ ಸ್ವಾಶ್ರಯಭೂತವಾದಂತಹ ಸಕಲ ಗೋ ವ್ಯಕ್ತಿಗಳನ್ನು ತೋರಿಸುತ್ತದೆ. ಆದ್ದರಿಂದ ಯುಗಪತ್ ಉಪಸ್ಥಿತವಾದ ಅನಂತ ವ್ಯಕ್ತಿಗಳಲ್ಲಿ ಶಕ್ತಿಗ್ರಹವು ಸುಲಭವಾಗಿದೆ ಎಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ಅನುಗತ ಜಾತಿಯನ್ನು ಒಪ್ಪದಿರುವ ಪಕ್ಷದಲ್ಲಿ ಅಪೂರ್ವ ಗೋವ್ಯಕ್ತಿಧಿ ಅಂತನ್ನುವುದು ಆಗೋದಿಲ್ಲ. ಇನ್ನು ಏವಂ ಸರ್ವಧೂಮಾಗ್ನಿ ಸಂಗ್ರಾಹಕಯೋ ವ್ಯಾಪ್ಯತಾವಚ್ಛೇದಕ ವ್ಯಾಪಕತಾವಚ್ಛೇದಕಯೋ ಧೂಮತ್ವ ಅಗ್ನಿತ್ವಯೋ ಕಾರ್ಯತ್ವ ಕಾರಣತ್ವಾವಚ್ಛೇದಕಯೋ ಅನುಗತಯೋ ದಂಡತ್ವ ಘಟತ್ವಯೋಶ್ಚ ಅಭಾವೇ ಕಥಂ ಸರ್ವೋಪಸಂಹಾರೇಣ ವ್ಯಾಪ್ತೇ ಕಾರ್ಯಕಾರಣಭಾವಸ್ಯ ಚ ಗ್ರಹಃ. ಸರ್ವೋಪಸಂಹಾರೇಣ ಅಂತಂದರೆ ಸರ್ವೇಷಾಂ ಯುಗಪತ್ ಏಕಬುದ್ಧಿಸ್ತತ್ವಂ. ಸರ್ವಧೂಮಾಗ್ನಿ ಸಂಗ್ರಾಹಕವಾದಂತಹ ವ್ಯಾಪ್ಯತಾವಚ್ಛೇದಕವಾದ ಮತ್ತು ವ್ಯಾಪಕತಾವಚ್ಛೇದಕವಾದಂತಹ ಧೂಮತ್ವ ಅಗ್ನಿತ್ವಗಳು, ಕಾರ್ಯತ್ವ ಕಾರಣತ್ವಾವಚ್ಛೇದಕವಾದಂತಹ ಅನುಗತವಾದಂತಹ ಘಟತ್ವ ದಂಡತ್ವಗಳು ಇಲ್ಲ ಅಂತಂದರೆ ಸರ್ವೇಷಾಂ ಯುಗಪತ್ ಏಕಬುದ್ಧಿಸ್ತತ್ವ ರೂಪವಾದಂತಹ ವ್ಯಾಪ್ತಿ ಮತ್ತು ಕಾರ್ಯಕಾರಣ ಭಾವ ಅಂತನ್ನೋದು ಗ್ರಹ ಆಗೋದು ಹೇಗೆ? ನಿಯತ ಪೂರ್ವವೃತ್ತಿತ್ವಾದಿಗಳಿಂದ ಕಾರಣತ್ವಾದಿಗಳು ಹೇಳಬೇಕು. ನಿಯಮ ಅಂತಂದರೆ ದಂಡೇ ಸತಿ ಘಟಃ ತದಭಾವೇ ತದಭಾವಃ ಅಂತ ಈ ರೀತಿಯಾಗಿ ಹೇಳಬೇಕು. ಅದಾದರೂ ದಂಡ ಘಟರೂಪ ವ್ಯಕ್ತಿಯನ್ನು ತೆಗೆದುಕೊಂಡು ಹೇಳ್ತೀವಿ ಅಂತಂದರೆ, ಯಾವುದೋ ಒಂದು ಘಟ ಹುಟ್ಟುತ್ತಿರುವಾಗ ಅಲ್ಲಿ ರಾಸಭವು ಕೂಡ ಸನ್ನಿಹಿತವಾಗಿದೆ. ಅದರಿಂದಾಗಿ ರಾಸಭೇಸತಿ ಗಡಃ ಅಂತ ಈ ರೀತಿಯಾಗಿ ನಿಯಮ ಇದೆ. ಅದರಿಂದಾಗಿ ರಾಸಭಕ್ಕೂ ಕೂಡ ಕಾರಣತ್ವಗ್ರಹ ಅಂತನ್ನೋದು ಆಗಬೇಕಾಗ್ತದೆ. ಇಲ್ಲ ದಂಡತ್ವಾವಚ್ಛಿನ್ನೇ ಸತಿ ಘಟತ್ವಾವಚ್ಛಿನ್ನಂ ಅಂತ ಈ ರೀತಿಯಾಗಿ ನಿಯಮ ಹೇಳ್ತೀವಿ ಅಂತಂದರೆ ಸಿದ್ಧಾಂತಿಗಳ ಮತದಲ್ಲಿ ಅದು ಯುಕ್ತ ಆಗೋದಿಲ್ಲ. ಯಾಕೆ ಅಂತಂದರೆ ಅನುಗತ ದಂಡತ್ವಾದಿಗಳನ್ನು ನೀವು ಒಪ್ಪಿಲ್ಲ, ಅದೇ ರೀತಿಯಾಗಿ ವ್ಯಾಪ್ಯತ್ವಾದಿಗಳನ್ನು ಕೂಡ ಒಪ್ಪಿಲ್ಲ. ಆದ್ದರಿಂದ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ದಂಡಾಂತರಾದಿಗಳಲ್ಲಿ ಕಾರಣತ್ವಾದಿಗಳು ಗ್ರಹಣ ಆಗಲಿಲ್ಲ ಅಂತಂದರೆ ಕಾರಣತ್ವಾದಿ ಸ್ವೀಕಾರೇ ರಾಸಭಾದೇರಪಿ ಸ್ವೀಕಾರಾಪತ್ತೇ ಕಾರಣಾಕಾರಣಾದಿ ವಿಭಾಗೋ ನ ಸ್ಯಾತ್. ರಾಸಭವು ಕೂಡ ಕಾರಣ ಆಗಲಿ ಅಂತ ಆಗ್ತದೆ. ಆದ್ದರಿಂದ ಯಾವುದು ಕಾರಣ ಯಾವುದು ಅಕಾರಣ ಅಂತ ಈ ರೀತಿಯಾಗಿ ಆಗೋದಿಲ್ಲ.